ತಪ್ಪು ಒಂದೇ, ಯಾರೇ ಮಾಡಿದ್ರು ತಪ್ಪು. ಏನು ಯಡಿಯೂರಪ್ಪ ಎಚ್ ಡಿ ಕುಮಾರಸ್ವಾಮಿ ಏನು ಆಕಾಶದಲ್ಲಿ ಹೇಳಿ ಬಂದ್ರ? ಧರ್ಮಸ್ಥಳದ ಮಂಜುನಾಥಕ್ಕಿಂತ ಜಾಸ್ತಿ ಏನಲ್ಲಲ್ಲ ಅವರು. ಯಾರೇ ಮಾಡಿದ್ರು ತಪ್ಪೇ. ಧರ್ಮಸ್ಥಳ ಭಕ್ತಿ ಮತ್ತು ಶಕ್ತಿಯ ಕೇಂದ್ರವಾಗಿದ್ದು ಯಾವ ರಾಜಕಾರಣಿಗಳು ಇಲ್ಲಿಗೆ ಆನೆಗೆ ಸಂಬಂಧಿಸಿದಂತೆ ತಮ್ಮ ಚಟುವಟಿಕೆಗಳನ್ನು ವಿಸ್ತರಿಸಕೂಡದು, ಭಕ್ತಿಯನ್ನು ಹೊರಗೆ ಹಚ್ಚುವುದು ಮಹಾಪಾಪ ಎಂದು ರಾಷ್ಟ್ರಭಕ್ತ ಬಳಗದ ಸಂಚಾಲಕ ಕೆಎಸ್ ಈಶ್ವರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಮನವಿ ರೂಪದಲ್ಲಿ ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು, ಇತ್ತೀಚೆಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಹಲವು ಶಾಸಕರು ಅಡ್ಡಮತ ಹಾಕಿರುವುದು ಸ್ಪಷ್ಟವಾಗಿಯೇ ಇದೆ. ಇದು ಭ್ರಷ್ಟಾಚಾರದ ಮುಂದುವರೆದ ಭಾಗವೇ ಆಗಿದೆ. ಪಾಪ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಯಾರು ಅಡ್ಡಮತ ಹಾಕಿದ್ದಾರೆ ಎಂದು ಕಂಡುಹಿಡಿಯಲು ಧರ್ಮಸ್ಥಳಕ್ಕೆ ಕರೆದು ಪ್ರಮಾಣ ಮಾಡುವಂತೆ ಹೇಳಿದ್ದಾರೆ. ನಿಜ, ಆದರೆ ಇದು ತಪ್ಪು. ಧರ್ಮಸ್ಥಳವು ಭಕ್ತಿಯ ಕೇಂದ್ರವಾಗಿದ್ದು ಭಕ್ತಿಯನ್ನು ಈ ರೀತಿಯ ಕನಿಷ್ಠ ಮಟ್ಟಕ್ಕೆ ಇಳಿಸಬಾರದು ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಕೆಎಸ್ ಈಶ್ವರಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ಈ ರೀತಿಯ ಆಣೆ ಪ್ರಮಾಣಕ್ಕೆ ಉದಾಹರಣೆಯೊಂದನ್ನು ಹೇಳಿದವರು, ನಗರಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯೋರ್ವ ₹5 ಕೊಟ್ಟು ಸಿಗಂದೂರು ದೇವಿಯ ಭಾವಚಿತ್ರ ಇಟ್ಟು ಮತ ಹಾಕುವಂತೆ ಕೋರಿದ. ಅದನ್ನು ಮತದಾರರು ಪಡೆದರು. ಆದರೆ ಮರುದಿನವೂ ಎದುರಾಳಿ ಅಭ್ಯರ್ಥಿ ಮಾರಿಕಾಂಬೆಯ ಫೋಟೋ ಕೊಟ್ಟು ₹10 ಕೊಟ್ಟು ಮತದಾರರಿಗೆ ನೀಡಿದ ₹5 ಪಡೆದ ಮತದಾರರು ತಪ್ಪೊಪ್ಪಿಕೊಂಡು ₹10 ಕೊಟ್ಟ ಅಭ್ಯರ್ಥಿಗೆ ಓಟು ಹಾಕಿದರು. ₹10 ಕೊಟ್ಟವನೇ ಗೆದ್ದ ಎಂದು ಹಾಸ್ಯದ ಮೂಲಕವೇ ಭ್ರಷ್ಟಾಚಾರವನ್ನು ಟೀಕಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಕೆಎಸ್ ಈಶ್ವರಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಧರ್ಮಸ್ಥಳ ಮಂಜುನಾಥನ ಈ ದೇಶದ ಕೋಟಿ ಜನ ಭಕ್ತಿಯಿಂದ ಪೂಜೆ ಮಾಡೋಂಥ ಜಾಗ. ದೇವಸ್ಥಾನವೂ ಅಂಥದ್ದೇ, ಪವಿತ್ರವಾದ ಪುಣ್ಯಕ್ಷೇತ್ರನೂ ಅದು. ನಾನು ರಾಜ್ಯದ BJP ಅಧ್ಯಕ್ಷ ವಿಜೇಂದ್ರಿಗೆ ಪ್ರಾರ್ಥನೆ ಮಾಡ್ತೇನೆ, ಧರ್ಮಸ್ಥಳದ ಮಂಜುನಾಥನ ಭಕ್ತಿನ ಊರಿಗೆ ಹಚ್ಚಬೇಡಿ. ಈಗಾಗಲೇ ಘೋಷಣೆ ಮಾಡಿದ್ದೀರಿ, ದಯವಿಟ್ಟು ತಕ್ಷಣ ವಾಪಸ್ ತಗೊಳ್ಳಿ. ಒಂದು ಘಟನೆ ಈ ಆಣೆ ಪ್ರಮಾಣದ ಬಗ್ಗೆ ಅದು ವಿಜೇಂದ್ರ ಅವ್ರು ಮಾಡಲಿ, ನನ್ನ ಆಸೆ ಇದೆ. ಅವ್ರು ವಿಡ್ರಾ ಮಾಡ್ಕೋತಾರೆ, ನಂಬಿಕೆ ಇದೆ. ಈ ದೇವ್ರ ಮೇಲೆ ನಂಬಿಕೆ ನಡೆಯೋದು. ಶಿವಮೊಗ್ಗದಲ್ಲಿ ಒಂದು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಆಯಿತು. ಒಂದು ವಾರ್ಡ್ನಲ್ಲಿ ಒಬ್ಬ ಅಭ್ಯರ್ಥಿ ಒಂದು ಕಡೆಯಿಂದ ಎಲೆ ಜೊತೆಗೆ ₹5 ನೋಟ್ ಇಟ್ಟು ಅಲ್ಲಿ ಸಿಗಂದೂರು ಚೌಡೇಶ್ವರಿಯ ಫೋಟೋ ಇಟ್ಕೊಂತ ದುಡ್ಡು ಕೊಟ್ಕೊಟ್ಟ ಹೊಟ್ಟ. ಮಾರನೇ ದಿನ ಇನ್ನೊಬ್ಬ ಅಭ್ಯರ್ಥಿ ಬಂದ, ಅದೇ ಎಲೆ ₹10 ನೋಟು ಮಾರಮ್ಮನ ಫೋಟೋ ಇಟ್ಟು ಉಂಟ. ಏನಣ್ಣ, ನೆನ್ನೆ ನೋಡಿ ಸಿಗಂದೂರು ಚೌಡೇಶ್ವರಿಯ ₹5 ಪ್ರಮಾಣ ಮಾಡಿ ತೊಗೊಂಡ್ಬಿಟ್ಟಿದ್ದೀವಿ, ಈಗ ನೋಡ್ರೆ ₹10 ಕೊಡ್ತಾಯಿದ್ದೀನಿ ನೀನು ಮಾರಮ್ಮಂದು ಹೇಳ್ತೀಯ. ನೆನ್ನೆ ಅದಕ್ಕೋಸ್ಕರ ಈಗ ₹10 ಕೊಡ್ತಿರೋದು. ಮಾರಮ್ಮನ ಹತ್ರ ನೆನ್ನೆ ತೊಗೊಂಡಿದ್ದು, ದಯವಿಟ್ಟು ಕ್ಷಮಿಸಮ್ಮ, ಶಾಪ ಕೊಡಬೇಡ. ಹಾಗಾಗಿ ನಾನು ಆ ದುಡ್ಡು ತೊಗೊಂಡಿದ್ದು ತಪ್ಪಾಗಿದೆ, ಕ್ಷಮಿಸಿ, ನಿನಗೆ ನಮಗೆ ₹10 ತೊಗೋತಿದ್ದೀವಿ, ಆಶೀರ್ವಾದ ಮಾಡೋಣ ಅಂದರು. ₹10 ಗೆದ್ದ. ಭಕ್ತಿನ ಓರೇ ಹಚ್ಚೋದು ಇದೆಯಲ್ಲ, ಇದು ಒಳ್ಳೇದಲ್ಲ. ದಯವಿಟ್ಟು ಇದಕ್ಕೆ ಮತ್ತು ವಿಜೇಂದ್ರಂಗೆ ಜೋಡಿಸ್ಬೇಡಿ ಇದನ್ನು. ವಿಜೇಂದ್ರಂಗೆ ಹಂಗೆ ಹೇಳಾಯ್ತು, ನಾನಾಗಲೇ ಪ್ರಾರ್ಥನೆ ಮಾಡಿದ್ದು. ಅಲ್ಲೇನು ಯಾರು ತೊಗೊಂಡಾರೆ ಯಾರು ಬಿಟ್ಟಾರೆ ಅನ್ನೋದಕ್ಕಿಂತನೂ ಧರ್ಮಸ್ಥಳದ ಮಂಜುನಾಥನ ಓರೆ ಹಚ್ಚಂತ ಇದೆಯಲ್ಲ, ಇದು ಈ ಭಕ್ತವೃಂದಕ್ಕೊಂದು ರೀತಿಯ ಅಪಮಾನ.
ಈಗ ಯಾವನ ಕ್ರಾಸ್ ಓಟಂಗೆ ಹಾಕಿರ್ತಾನೆ ಅಂತ ಅಂದ್ಕೊಳ್ಳಿ, ಹಾಕಿದ್ದಾರೆ. ಅಲ್ಲೋ ಮಂಜುನಾಥನ ಮೇಲೆ ಪ್ರಮಾಣ ಮಾಡ್ಬಂದು ಇಲ್ಲಿ ಕ್ಷಮೆ ಕೇಳ್ತಾನೆ ಹೊರಗಡೆ ಬಂದು ಅಣ್ಣಪ್ಪಂತಾಗೆ. ಅದಕ್ಕೆ ದೇವ್ರಿಗೆ ಏನು ಮಾಡಬೇಕು ಅಂತ ನಾನು ಹೇಳ್ತಾ ಅದನ್ನೇ, ದೇವ್ರನ್ನ ಹೊರೆ ಹಚ್ಚಬೇಡಿ. ಇದು ಒಳ್ಳೆಯದಲ್ಲ. ನಾನು ಅದಕ್ಕೋಸ್ಕರ ವಿಜಯೇಂದ್ರಗೆ ಹೇಳ್ತೀನಿ, ಇದನ್ನು ಏನು ನೀವು ಮಾಡಿದಿರಿ, ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನೀವು ನಡೆಸಿದಿರಿ. ಅನ್ಯಾಯ ಆಗಿದೆ, ಯಾರು ಭ್ರಷ್ಟರಿದ್ದಾರೆ, ಯಾರು ಈ ರೀತಿ ಕ್ರಾಸ್ ಔಟಿಂಗ್ ಮಾಡಿದ್ದಾರೆ, ಅವ್ರಿಗೆ ನಾನು ಬಿಡಲ್ಲ ಅನ್ನೋಂಥ ಪ್ರಾಮಾಣಿಕ ಪ್ರಯತ್ನ ಧರ್ಮಸ್ಥಳಕ್ಕೆ ತೊಗೊಂಡೋದ್ರೆ ಅವರು ಒಪ್ಕೋತಾರೆ ಅಂತ. ಇದು ಒಳ್ಳೆಯದಲ್ಲ. ದಯವಿಟ್ಟು ಆ ಪದ್ಧತಿನೇ ವಾಪಸ್ ತಗೊಳ್ಳಿ. ಇದು ನನ್ನ ವೈಯಕ್ತಿಕವಾದ ಸಲಹೆ ಅವರಿಗೆ. ಅದಕ್ಕೆ ತನಿಖೆ ಆಗಬೇಕು. ತನಿಖೆ ಮಾಡಿಕೊಂಡು ಭ್ರಷ್ಟಾಚಾರದ ಬಗ್ಗೆ ಎಲ್ಲೆಲ್ಲಿ ನಡೆದಿದೆ, ಯಾವ ಕಾಂಗ್ರೆಸ್ ಪಕ್ಷದವ್ರು ಎಷ್ಟೆಷ್ಟು ಕೊಟ್ಟರು, ಆ ತನಿಖೆ ಅಂತ ಹೊರಗೆ ಬಂದಾಗ ಯಾರ್ಯಾರು ಬಂದರು, ಏನು ಕತೆ ಅಂತ ಅವಾಗ ಗೊತ್ತಾಗತ್ತೀವಿ. ನಾಳೆ ಬೆಳಿಗ್ಗೆನೇ ಗೊತ್ತಾಗಲ್ಲ. ಅಮೌಂಟ್ ಎಷ್ಟು ಅಲ್ಲ, ದುಡ್ಡು ಭ್ರಷ್ಟಾಚಾರ ಅಂತೂ ನಡೆದಿದೆ, ಇದ್ರಾಗೇನು ಅನುಮಾನ ಇಲ್ಲ. ಯಾರು ಕೊಟ್ಟರು, ಯಾಕೆಂದರೆ ಭಾಳ ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರೀತಿಯಿಂದ ಅವ್ರ ಮೇಲೆ ಅವರು ಓಟ್ ಕೊಟ್ಟಿದ್ರೆ ನಾನೇನು ಮಾಡಲಿ. ಎಷ್ಟು ಪಾಪ ಇಷ್ಟೊಂದು ಸಜ್ಜನರು ನಮ್ಮ ಮುಖ್ಯಮಂತ್ರಿ ನಾನು ನೋಡೇ ಇಲ್ಲ ಜೀವನದಾಗೆ. 10 ರೂಪಾಯಿಗಿಲ್ಲ, ಎಷ್ಟು ಸೊನ್ನೆಗಳು ಸೇರಿದ್ದೋ ಗೊತ್ತಿಲ್ಲ. ನಾನು ಭ್ರಷ್ಟಾಚಾರ ನೇರವಾಗಿ ಕಂಡಿದ್ದು ಹೇಳಿದ್ದೀನಿ. ಅವರು ನಾನು ಭಾಳ ಕೆಲಸ ಮಾಡಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ, ಇತ್ಲಾಗಿ ಇವರು ತುಂಬ ಹೇಳ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರನೇ ಅದನ್ನು ಸುದ್ದಿಗೆ ಹೋಗಲ್ಲ. ನಾನು ವಿಜೇಂದ್ರ, ಅಶೋಕ ಏನು ಕೆಲಸ ಮಾಡಿದ್ದಾರೆ ಬಿಟ್ಟಿದ್ದಾರೆ, ಅದು ಯಾವುದು ಏನು ಕತೆ, ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ನಾಯಕರು ಅವರಿದ್ದಾರೆ, ಅದನ್ನು ನೋಡ್ಕೋತಾರೆ. ನಾನು ಅದನ್ನು ಟೀಕೆ ಮಾಡೋಕ್ಕೆ ಹೋಗಲ್ಲ. ನೇರವಾಗಿ ಭ್ರಷ್ಟಾಚಾರ ಆಗಿದೆಯಲ್ಲ ಇಲ್ಲಿ. ಮತ್ತು ನೀವು ನೇರ ಪ್ರಶ್ನೆ ಕೇಳಿದ್ರಲ್ಲ, ಧರ್ಮಸ್ಥಳದ ಮಂಜುನಾಥನ ಬಳಸ್ಕೋತಾ ಇರೋದನ್ನು. ತಪ್ಪು ಒಂದೇ, ಯಾರೇ ಮಾಡಿದ್ರು ತಪ್ಪು. ಏನು ಯಡಿಯೂರಪ್ಪ, HD ಕುಮಾರಸ್ವಾಮಿ ಏನು ಆಕಾಶದಲ್ಲಿ ಹೇಳಿ ಬಂದ್ರ? ಧರ್ಮಸ್ಥಳದ ಮಂಜುನಾಥಕ್ಕಿಂತ ಜಾಸ್ತಿ ಏನಲ್ಲಲ್ಲ ಅವರು. ಯಾರೇ ಮಾಡಿದ್ರು ತಪ್ಪೇ. ನಾನೇ ಮಾಡ್ತಾಯಿದ್ದೀನಿ, ಪಕ್ಷದ ಹೊರಗಡೆ ಇರೋನು, ಪಕ್ಷದಲ್ಲಿರೋರು ಮಾಡ್ತಾಯಿದ್ದಾರೆ. ಪಕ್ಷದಲ್ಲಿ ಇದ್ದೀವಿ ಇಲ್ಲ ಅಲ್ಲ, ಯಾರು ಧರ್ಮಸ್ಥಳದ ಮಂಜುನಾಥನ ಭಕ್ತರಿದ್ದಾರೋ ಅವರೆಲ್ಲರೂ ಇದನ್ನು ವಿರೋಧ ಮಾಡ್ತಾರೆ. ಎಷ್ಟು ಭಕ್ತಿಯಿಂದ ನಡ್ಕೋತಾ ಇದ್ದಾರೆ, ಕೋಟಿ ಜನ ನಡ್ಕೋತಾ ಇದ್ದಾರೆ. ಅವರೆಲ್ಲರ ಮನಸ್ಸಿಗೂ ನೋವಾಗುತ್ತೆ. ಅದಕ್ಕೋಸ್ಕರ ನಾನು ವಿಜೇಂದ್ರಂಗೆ ಸಲಹೆ ಕೊಟ್ಟಿದ್ದು, ಆ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದು ವಿಡ್ರಾ ಮಾಡು.